ಸರ್ ಎಕ್ಸ್ಯೂ 2024 ಮಾಡಲು 21 ಮಿನಿ ಕಂಟ್ರಿ ಎಲೆಕ್ಟ್ರಿಕ್ ಅಂತ 2024 ಮಾಡಲು ಎಲೆಕ್ಟ್ರಿಕ್ 2024 ಮಾಡಲ್. ಇದರದ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಟೊಯೋಟಾ ಫಾರ್ಚುನರ್ 2013 4x2 ಆಟೋಮೆಟಿಕ್. ನೋಡಿ, ಒಂದು ರಾಯಲ್ ಬ್ಲೂ ಅಲ್ಲಿ BMW 5 ಸೀರೀಸ್ ಇದೆ. ನೋಡಿ, ಈ ಗಾಡಿ ತೋರಿಸ್ತಾ ಇದ್ದಂಗೆ ಈ ಗಾಡಿ ಯಾವ್ದು ಅಂತ ನಿಮಗೆ ಗೊತ್ತಾಗಿರ್ಬೇಕು. ನೋಡಿ, ಒಂದು ಬ್ಲಾಕ್ ಕಲರ್ ಅಲ್ಲಿ 4x4 ಮಹೇಂದ್ರ ತಾರ್ ಇದೆ. 23,75,000 ಇದೆ. ರೇಂಜ್ ರೋವರ್ ಇವೋಕೋ. ರೇಂಜ್ ರೋವರ್ ಇವೋಕ್ ಇದು 2011 ಮಾಡಲ್ 3 ಸೀರೀಸ್ ಇದು. ಆಟೋಮೆಟಿಕ್ ಡೀಸೆಲ್. ಸರ್ ನಮ್ದು ಜಯನಗರ ಆಟೋ ಮ್ಯಾಚ್ ಅಂತ, ಇದು ಹೊಸಕೆರಳ್ಳಿ ಕ್ರಾಸ್ ಅಲ್ಲಿ ಲೊಕೇಟ್ ಆಗಿದೆ. ನಿಯರ್ ಬಂದು ಹೊಸಕೆರಳ್ಳಿ ಬಸ್ ಸ್ಟ್ಯಾಂಡ್. ನಿಯರ್ ಬಂದು ಹೊಸಕೆರಳ್ಳಿ ಬಸ್ ಸ್ಟ್ಯಾಂಡ್, ಹೊಸಕೆರಳ್ಳಿ ಕ್ರಾಸ್ ಅಲ್ಲಿ ಲೊಕೇಟ್ ಆಗಿರುವಂತದ್ದು. ಓಕೆ ಅಣ್ಣ, ನಿಮ್ಮಲ್ಲೆಲ್ಲ ಲೋನ್ ಆಪ್ಷನ್ಸ್ ಎಲ್ಲ ಇದೆ ಅಣ್ಣ? ಸರ್ ನಾವೇ ಎಲ್ಲ ಲೋನ್ ಮಾಡ್ಕೊಡ್ತೀವಿ. ಬೇಕಾದ್ರೆ ಆಪ್ಷನ್ಸ್ ಅಡ್ವಾನ್ಸ್ ಮಾಡಿ ಬ್ಲಾಕ್ ಮಾಡ್ಕೊಂಡು ಕಂಪ್ನಿಗೆ ತಗೊಂಡೋಗಿ ಚೆಕ್ ಮಾಡಿಸಿ ಆಮೇಲೆ ಲೋನ್ ಅಪ್ರೂವಲ್ ಆದ್ಮೇಲೆ ಗಾಡಿ ಡೆಲಿವರಿ ತಗೊಬಹುದು. ಲೋನ್ ಅಪ್ರೂವಲ್ ಆದ್ಮೇಲೆ ಗಾಡಿ ಡೆಲಿವರಿ ತಗೋಬಹುದು. ಎಲ್ಲ ಆಪ್ಷನ್ಸ್ ನಾವು ಮಾಡ್ಕೊಡ್ತೀವಿ. ಓಕೆ ಅಣ್ಣ, ಯಾವ ಮಾಡಲ್ ಇಂದ ಲೋನ್ ಮಾಡ್ಕೊಡ್ತೀರಾ ನೀವು? ಸರ್ 2013 ಇಂದ ನಾವು ಮಾಡ್ಕೊಡ್ತೀವಿ. 2013 ಮಾಡಲ್ ಇಂದ ನೀವು ಲೋನ್ ಮಾಡ್ಕೊಡ್ತೀರಾ. ಒಂದು ಸಿಬಿಲ್ ಚೆನ್ನಾಗಿದ್ರೆ ಒಂದು ಎಷ್ಟು % ಲೋನ್ ಆಗ್ಬೋದಣ್ಣ? ಸಿವಿಲ್, ಇನ್ಕಮ್ ಪ್ರೂಫ್, IT ಪ್ರೂಫ್ ಏನಿದ್ರು ಮಾಡ್ಕೊಡ್ತೀವಿ. ಒಂದು 70 to 80% ಅಂತ ಲೋನ್ ಆಗುತ್ತೆ. 70 to 80% ನಾವು ಲೋನ್ ಮಾಡ್ಕೊಡ್ತೀವಿ. 70 to 80% ಲೋನ್ ಆಗುತ್ತೆ. ಇನ್ ಮಿಕ್ಕಿದ್ ತಗೊಂಬಂದ್ರೆ ಲೋನ್ ಮಾಡ್ಕೊಂಡು ಗಾಡಿ ತಗೊಂಡು ಹೋಗ್ಬೋದು. ತಗೊಂಡೋಗ್ಬೋದು. ಸರ್, ಈ XUV ಪ್ರೈಸ್ ಏನಾಗುತ್ತೆ ಸರ್? ಸರ್ XUV 2024 ಮಾಡಲು 21 2024 ಮಾಡಲು 21.5. AX7 ಡೀಸೆಲ್ 7 ಸೀಟರ್. 7 ಸೀಟರ್ ವೆಹಿಕಲ್ ಇದು. ಹೌದು, ಸಿಂಗಲ್ ಓನರ್. 24,000 ಓಡಿದೆ. ಆಟೋಮೆಟಿಕ್. 24,000 ಓಡಿದೆ. ಇದು ಆಟೋಮೆಟಿಕ್ ವೆಹಿಕಲ್, ಡೀಸೆಲ್ ಗಾಡಿ. ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿರುವಂತದ್ದು. ಇಂಟೀರಿಯರ್ಸ್ ಎಲ್ಲರೂ ನೀಟಾಗಿ ಮೇಂಟೈನ್ ಆಗಿರುವಂತದ್ದು. XUV 700. ನೀವು ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಎಲ್ಲ ಪ್ರೀಮಿಯಂ ವೆಹಿಕಲ್ ಇದೆ ಇವ್ರ ಹತ್ರ. ಒಂದೊಂದಾಗಿ ನೋಡೋಣ ಬನ್ನಿ ವೀಕ್ಷಕರೇ. ನೋಡಿ, ಒಂದು ಲೀ ಕೂಪರ್ ಮಿನಿ ಇದೆ, ತುಂಬಾ ಚೆನ್ನಾಗಿದೆ, ತುಂಬಾ ಪ್ರೀಮಿಯಂ ವೆಹಿಕಲ್ ಇದು. ಸರ್, ಈ ಗಾಡಿ ಡೀಟೇಲ್ಸ್ ಹೇಳ್ತೀರಾ? ಮಿನಿ ಕಂಟ್ರಿ ಎಲೆಕ್ಟ್ರಿಕ್ ಅಂತ 2024 ಮಾಡಲು. ಎಲೆಕ್ಟ್ರಿಕ್ 2024 ಮಾಡಲ್. 7,000 ಓಡಿದೆ. ಆಟೋಮೆಟಿಕ್, ಸಿಂಗಲ್ ಓನರ್. 7,000 ಓಡಿದೆ. ಆಟೋಮೆಟಿಕ್, ಸಿಂಗಲ್ ಓನರ್. 55 lakhs ಪ್ರೈಸ್. 55 ಲಕ್ಷ. ಅದು ಸ್ವಲ್ಪ ನೆಗೋಷಿಯಬಲ್ ಆಗುತ್ತಲ್ಲ ಸರ್? ನೆಗೋಷಿಯಬಲ್ ಆಗುತ್ತೆ. ಅದೇ, ಆನ್ ಟೇಬಲ್ ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೋಡಿ, ಒಂದು ಬ್ಯೂಟಿಫುಲ್ ಟೊಯೋಟಾ ಫಾರ್ಚುನರ್ ಇದೆ. ಇದರ ಪ್ರೈಸ್ ಮತ್ತೆ ಡೀಟೇಲ್ಸ್ ಕೇಳೋಣ ಬನ್ನಿ. ಸರ್, ಇದರದ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಟೊಯೋಟಾ ಫಾರ್ಚುನರ್ 2013 4x2 ಆಟೋಮೆಟಿಕ್. 2013 4x2 ಆಟೋಮೆಟಿಕ್. ಡೀಸೆಲ್, ಸೆಕೆಂಡ್ ಓನರ್. ಇದು ಸೆಕೆಂಡ್ ಓನರ್ ಆಗಿದೆ. ಹೌದು. ಇದರದ್ದು 19,95,000 ನೆಗೋಷಿಯಬಲ್ ಆಗುತ್ತೆ. 19,95,000. ಅದು ಲಿಟ್ಲ್ ಬಿಟ್ ನೆಗೋಷಿಯಬಲ್ ಆಗುತ್ತೆ. ಓಕೆ. ನೋಡಿ, ಒಂದು ರಾಯಲ್ ಬ್ಲೂ ಅಲ್ಲಿ BMW 5 ಸೀರೀಸ್ ಇದೆ. ಸರ್, ಇದರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಸೆಕೆಂಡ್ ಓನರ್. ಡೀಸೆಲ್ 49,000 ಓಡಿದೆ. 49,000 ಆಟೋಮೆಟಿಕ್. ಓಕೆ. 23,50,000. 23,50,000 ರೂಪಾಯಿಗೆ ನೋಡಿ BMW ಸಿಗ್ತದೆ. ನೆಗೋಷಿಯಬಲ್ ಆಗುತ್ತೆ. ಅದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಗಾಡಿ ಮಾತ್ರ ತುಂಬಾ ಪ್ರೀಮಿಯಂ ಆಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲ KA ವೆಹಿಕಲ್ಗಳೇ ಇರೋದು. ಎಲ್ಲ KA ವೆಹಿಕಲ್ಗಳೇ, ಯಾವುದು ಡೆಲ್ಲಿ ವೆಹಿಕಲ್ ಎಲ್ಲ ಇಲ್ಲ. ಎಲ್ಲ KA ವೆಹಿಕಲ್ಗಳು. ನೋಡಿ, ಈ ಗಾಡಿ ತೋರಿಸ್ತಾ ಇದ್ದಂಗೆ ಈ ಗಾಡಿ ಯಾವುದು ಅಂತ ನಿಮಗೆ ಗೊತ್ತಾಗಿರ್ಬೇಕು. ರೇಂಜ್ ರೋವರ್ ಲ್ಯಾಂಡ್ ರೋವರ್ ಡಿಸ್ಕವರಿ ಇದು. ತುಂಬಾ ಚೆನ್ನಾಗಿರುವಂಥದ್ದು, ತುಂಬಾ ಪ್ರೀಮಿಯಂ ಆಗಿರುವಂತ ಗಾಡಿ ಇದು. ಸರ್, ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಲ್ಯಾಂಡ್ ರೋವರ್ ಡಿಸ್ಕವರಿ ಸ್ಪೋರ್ಟ್ ಅಂತ ಇದು. ಡಿಸ್ಕವರಿ ಸ್ಪೋರ್ಟ್ 2015 ಡೀಸೆಲ್, ಸೆಕೆಂಡ್ ಓನರ್. 2015 ಮಾಡಲ್, ಸೆಕೆಂಡ್ ಓನರ್. 59,000 ಓಡಿದೆ. ಆಟೋಮೆಟಿಕ್. 59,000 ಓಡಿದೆ. ಆಟೋಮೆಟಿಕ್. 21,95,000 ಆಸ್ಕಿಂಗ್ ಪ್ರೈಸ್. 21,95,000 ಕೇಳ್ತಾ ಇದ್ದಾರೆ. ಅದನ್ನು ನೀವು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು. ಇದರ ಫೀಚರ್ಸ್ ಎಲ್ಲ ನಾವು ಹೇಳ್ಬೇಕನ್ನೋದೇ ಇಲ್ಲ. ಏನೇನು ಫೀಚರ್ಸ್ ಇದೆ ಅದು ಎಲ್ಲ ಫೀಚರ್ಸ್ ಲಕ್ಸುರಿ ಗಾಡಿಗೆ ಬರುತ್ತೆ. ತುಂಬಾ ಚೆನ್ನಾಗಿರುವಂತ ವೆಹಿಕಲ್ಗಳು. ನೋಡಿ, ಒಂದು ಬ್ಲ್ಯಾಕ್ ಕಲರ್ ಅಲ್ಲಿ 4x4 ಮಹೇಂದ್ರ ತಾರ್ ಇದೆ. ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಸರ್, ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? 2023 ಹಾರ್ಡ್ ಟಾಪ್ ಡೀಸೆಲ್. 2023 ಮಾಡಲ್ ಡೀಸೆಲ್. ಹೌದು, 15,000 ಓಡಿದೆ ಕಿಲೋಮೀಟರ್. ಸೆಕೆಂಡ್ ಓನರ್. ಇದು ಬರೀ 15,000 ಓಡಿರುವಂತದ್ದು. ಸೆಕೆಂಡ್ ಓನರ್ ಆಗಿದೆ. ಮ್ಯಾನ್ಯುಯಲ್. 15,60,000 ನೆಗೋಷಿಯಬಲ್ ಆಗುತ್ತೆ. 15,60,000 ರೂಪಾಯಿ ಆಗುತ್ತೆ. ಅದರಲ್ಲೂ ಲಿಟ್ಲ್ ಬಿಟ್ ನೆಗೋಷಿಯಬಲ್ ಆಗುತ್ತೆ. ಗಾಡಿ ಮಾತ್ರ ನೋಡ್ತಾ ಇರ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋದು.
ಎಲ್ಲ ಪ್ರೀಮಿಯಂ ವೆಹಿಕಲ್ ಗಳೇ ಇದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಒಂದು ತುಂಬಾ ಬ್ಯೂಟಿಫುಲ್ ಆಗಿರೋ ಶಿಫ್ಟ್ ಇದೆ. ಇದರದ್ದು ಪ್ರೈಸ್ ಮತ್ತೆ ಡೀಟೇಲ್ಸ್ ನ ಕೇಳೋಣ ಬನ್ನಿ ಸರ್. ಇದರ ಪ್ರೈಸ್ ಮತ್ತೆ ಡೀಟೇಲ್ಸ್ ಏನಿದೆ ಸರ್? ಸರ್ ಮಾರುತಿ ಸುಜುಕಿ ಶಿಫ್ಟ್ 2021 2021 ಮಾಡಲ್ VXI ವೇರಿಯಂಟ್, ಸಿಂಗಲ್ ಓನರ್, ಪೆಟ್ರೋಲ್ 32,000 ಇದೆ. ಸಿಂಗಲ್ ಓನರ್, ಪೆಟ್ರೋಲ್ 32,000 ಓಡಿದೆ ಅಷ್ಟೇ. ಬರೀ 6,15,000. 6,15,000 ಹೇಳ್ತಾ ಇದ್ದಾರೆ. ಅದು ಆನ್ ಟೇಬಲ್ ಕೂತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ, ನೀಟಾಗಿ ಪ್ರೀಮಿಯಂ ವೆಹಿಕಲ್ಗಳು. ಅದ್ರ ಜೊತೆಗೆ ನೋಡಿ ಈ ವೆಹಿಕಲ್ಗಳನ್ನು ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಒಂದು ಬ್ರೌನ್ ಕಲರ್ ಅಲ್ಲಿ ವೋಲ್ಸ್ ವ್ಯಾಗನ್ ಪೋಲೋ ಇದೆ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಸರ್ ಇದರದ್ದು ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ವೋಲ್ಕ್ಸ್ ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್ ಪ್ಲಸ್ 2019 ಮಾಡಲು, 2019 ಮಾಡಲ್ ಕಂಫರ್ಟ್ ಲೈನ್ ಪ್ಲಸ್ ಪೆಟ್ರೋಲ್, ಕಂಫರ್ಟ್ ಲೈನ್ ಪ್ಲಸ್ ಪೆಟ್ರೋಲ್ ಗಾಡಿ. ಸಿಂಗಲ್ ಓನರ್, ಬರೀ 13,000 ಓಡಿದೆ. ಸಿಂಗಲ್ ಓನರ್ ನೋಡಿ ಬರೀ 13,000 ಓಡಿದೆ. ನೀವು ಗಾಡಿ ಪ್ರೈಸ್ ತುಂಬಾ ಚೆನ್ನಾಗಿದೆ. 6,75,000 ಕೇಳ್ತಾ ಇದ್ದಾರೆ. ಆನ್ ಟೇಬಲ್ ಬಂದ್ರೆ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಆಗುತ್ತೆ. ಗಾಡಿ ಮಾತ್ರ ತುಂಬಾ ಪ್ರೀಮಿಯಂ ಆಗಿ ಸೂಪರ್ ಆಗಿದೆ ನೋಡಿ. ಇಷ್ಟೊಂದು ಲಕ್ಸುರಿ ವೆಹಿಕಲ್ ಜೊತೆಗೆ ಇದೊಂದು ಪುಟ್ಟದಾಗ ಒಂದು ವ್ಯಾಗನರ್ ಇದೆ, ಇದನ್ನು ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಇದರ ಪ್ರೈಸ್ ಮತ್ತೆ ಡೀಟೇಲ್ಸ್ ಏನು ಸರ್? ಸರ್ ಸುಜುಕಿ ವ್ಯಾಗನರ್ VXI ಆಪ್ಷನಲ್, 2011 ಮಾಡಲು, 2011 ಮಾಡಲ್, ಪೆಟ್ರೋಲ್ 36,000 ಓಡಿದೆ, ಸಿಂಗಲ್ ಓನರ್. ಪೆಟ್ರೋಲ್ ಬರೀ 36,000 ಡ್ರಿವನ್ ಆಗಿದೆ, ಸಿಂಗಲ್ ಓನರ್ ಇರುವಂತದ್ದು. ಸರ್ ಇದ್ರ ಪ್ರೈಸ್ ಏನು ಕೇಳ್ತಿದ್ದೀರಾ? 2,90,000. ಬರೀ 2,90,000 ರೂಪಾಯಿಗಿದೆ. ನೀವು ಬರ್ಬೋದು, ಆನ್ ಟೇಬಲ್ ಕೂತ್ಕೊಂಡ್ರೆ ಇದನ್ನ ಸ್ಲೈಟ್ಲಿ ನೆಗೋಷಿಯಬಲ್ ಅಂತೂ ಹಾಗೆ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿರೋ ಗಾಡಿ, ಚಿಕ್ಕ ಗಾಡಿ ಆದ್ರೂ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಅಂತೂ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋಂಥದ್ದು ನೋಡಿ. ಇಲ್ಲೊಂದು ರೆನಾಲ್ಟ್ ಇದೆ, ಕಲರೇ ನೋಡ್ತಾ ಇರ್ಬೋದು, ಕಲರೇ ಒಂಥರ ಡಿಫ್ರೆಂಟ್ ಕಲರ್ ಆಗಿದೆ, ತುಂಬಾ ಚೆನ್ನಾಗಿರುವಂತ ಗಾಡಿ. 10 ವೆಹಿಕಲ್ ಇದ್ರೂ ಅದರಲ್ಲಿ ಎದ್ದು ಕಾಣುವಂತ ವೆಹಿಕಲ್ ಆ ತರ ಇದೆ ಕಲರ್ಸ್ ಎಲ್ಲ. ಸರ್ ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಏನಿದೆ ಸರ್? ರೆನಾಲ್ಟ್ ಟ್ರೈಬರ್ ಅಂತ 2019 ಮಾಡಲ್, 2019 ಮಾಡಲ್ ರೆನಾಲ್ಟ್ ಟ್ರೈಬರ್, ಸಿಂಗಲ್ ಓನರ್, ಪೆಟ್ರೋಲ್, ಸಿಂಗಲ್ ಓನರ್, ಸಿಂಗಲ್ ಓನರ್, ಪೆಟ್ರೋಲ್ 23,000 ಡ್ರಿವನ್ ಆಗಿದೆ. 5,25,000, 5,25,000 ರೂಪಾಯಿ ಕೇಳ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇರ್ಬೋದು, ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಅದರಲ್ಲೂ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗಿರುವಂತ ಗಾಡಿ. ನೀವು ಗಾಡಿ ನೋಡ್ತೀರಿ ನೋಡಿ, ಇದೊಂದು ಹುಂಡೈ ವರ್ನಾ ಇದೆ, ಬ್ಲ್ಯಾಕ್ ಬ್ಯೂಟಿ, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಸರ್ ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್? ಸೊ ವರ್ನಾ 2019 ಆಪ್ಷನಲ್ ಆಟೋಮೆಟಿಕ್, 2019 ಆಪ್ಷನಲ್ ಆಟೋಮೆಟಿಕ್ ಇದೆ, ಸೆಕೆಂಡ್ ಓನರ್ ಆಗಿರುವಂತ ವೆಹಿಕಲ್. 29,000 ಓಡಿದೆ, 29,000 ಡ್ರಿವನ್ ಅಷ್ಟೇ ವೀಕ್ಷಕರೇ, ಬರೀ 29,000 ಓಡಿದೆ. ಸರ್ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಸರ್ 8.5 ಇದೆ, 8,50,000 ರೂಪಾಯಿ ಇದೆ. ಅದು ಲಿಟ್ಲ್ ಬಿಟ್ಟು ನೆಗೋಷಿಯಬಲ್ ಅಂತೂ ಆಗುತ್ತೆ. ನೀವು ಆನ್ ಟೇಬಲ್ ಅಲ್ಲಿ ಬಂದು ಕೂತ್ಕೊಂಡ್ರೆ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ನೆಗೋಷಿಯಬಲ್ ಮಾಡಿ ಅಂತ ಕೊಡ್ತಾರೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಒಂದು ಹುಂಡೈ ಕ್ರೀಟಾ ಇದೆ, ತುಂಬಾ ಚೆನ್ನಾಗಿದೆ. ಸರ್ ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಹುಂಡೈ ಕ್ರೆಟಾ ಅಂತ ಪೆಟ್ರೋಲ್ 2016 ಮಾಡಲ್, 2016 ಮಾಡಲ್, ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್, ಮ್ಯಾನ್ಯುಯಲ್, ಎರಡನೇ ಓನರ್ ಆಗಿದ್ದಾರೆ. ಸೆಕೆಂಡ್ ಓನರ್ ಆಗಿರುವಂತ ವೆಹಿಕಲ್ ಇದು, ಮ್ಯಾನ್ಯುಯಲ್ ವೆಹಿಕಲ್. 6,70,000 ರೂಪಾಯಿ ಇದರದ ಆಸ್ಕಿಂಗ್ ಪ್ರೈಸ್ 6,75,000 ರೂಪಾಯಿ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇದ್ದಂಗೆ ಇವಾಗ್ಲೂ ಹೇಳ್ತಾ ಇದ್ದೀನಿ, ಆನ್ ಟೇಬಲ್ ಬನ್ನಿ, ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಈ ವೆಹಿಕಲ್ ನ ತಗೊಂಡೋಗ್ಬೋದು. ವೀಕ್ಷಕರೇ ಈ ಗಾಡಿ ನೋಡಿದ ತಕ್ಷಣ ನಿಮ್ಗೆ ಯಾವ ಗಾಡಿ ಅಂತ ಗೊತ್ತಾಗಿರ್ಬೋದು. ಇದು ಮಿನಿ, ತುಂಬಾ ನೋಡಿರ್ಬೋದು ನೀವು, ರೆಡ್ ಕಲರ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ವೆಹಿಕಲ್. ಸರ್ ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಮಿನಿ ಕೂಪರ್ 2017 ಮಾಡಲ್, ಮಿನಿ ಕೂಪರ್ 2017 ಮಾಡಲ್, ಸಿಂಗಲ್ ಓನರ್, ಡೀಸೆಲ್, 46,000 ಡ್ರಿವನ್, ಸಿಂಗಲ್ ಓನರ್ ಆಗಿದೆ, ಡೀಸೆಲ್ ವೆಹಿಕಲ್, 46,000 ಡ್ರಿವನ್ ಆಗಿದೆ. ಸರ್ ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? 23,75,000, 23,75,000 ಇದೆ. ಸರ್ ಆನ್ ಟೇಬಲ್ ಕೂತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತಲ್ಲ? ಸ್ಲೈಟ್ಲಿ ನೆಗೋಷಿಯಬಲ್ ಅಂತೂ ಆನ್ ಟೇಬಲ್ ಬಂದ್ರೆ ನೀವು 100% ಆಗುತ್ತೆ ನೋಡಿ. ಒಂದು ಪ್ರೀಮಿಯಂ ವೆಹಿಕಲ್, ತುಂಬಾ ಚೆನ್ನಾಗಿರೋದು. ನೀವು ಒಂದ್ಸತಿ ಬಂದು ವಿಸಿಟ್ ಮಾಡಿ ನೋಡಿ. ಹುಂಡೈ ಗ್ರ್ಯಾಂಡ್ i10 ಇದೆ. ಸರ್ ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ಬೋದಾ? ಸೊ ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ಆಪ್ಷನಲ್, 2019 ಮಾಡಲ್, 2019 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ 39,000 ಓಡಿದೆ, ಸಿಂಗಲ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್, 39,000 ಡ್ರಿವನ್ ಆಗಿರುವಂತ ವೆಹಿಕಲ್ ಇದು. 5,10,000. ಇದರ ಆಸ್ಕಿಂಗ್ ಪ್ರೈಸ್ 5,10,000 ರೂಪಾಯಿ ಇದೆ. ಆನ್ ಟೇಬಲ್ ಬನ್ನಿ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಅಂತೂ 100% ಕೊಡ್ತಾರೆ. ಎಲ್ಲೂ ಡೆಂಟು ಸ್ಕ್ರಾಚ್ ಏನು ಇಲ್ಲ.
ಸರ್ ನಿಮ್ಮ ಹತ್ರ ಇರೋದೆಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಲ್ವಾ? ಎಸ್ ಎಸ್ ಆಕ್ಸಿಡೆಂಟ್ ಫ್ರೀ ಎಲ್ಲದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನೀವು ಯಾರನ್ನಾದ್ರು ಮೆಕ್ಯಾನಿಕ್ ನ ಕರ್ಕೊಬಂದು ತೋರಿಸಿ ಮಾಡಿ ಆಮೇಲೆ ತಗೊಂಡು ಹೋಗ್ಬೋದು. ನೋಡಿ ಈ ಆಪ್ಷನ್ಸ್ ಎಲ್ಲ ಇದೆ. ನೀವು ಬಂದು ಯಾರನ್ನಾದ್ರು ಮೆಕ್ಯಾನಿಕ್ ನ ಕರ್ಕೊಬಂದು ತೋರಿಸಿ ಮಾಡಿ ಗಾಡಿ ನಿಮಗೆ ಇಷ್ಟ ಆದ್ರೆ ಆಮೇಲೆ ತಗೊಂಡೋಗಿ. ತುಂಬಾ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋ ವೆಹಿಕಲ್ನ ಇಟ್ಟಿದ್ದಾರೆ. ಎಲ್ಲ ವೆಹಿಕಲ್ ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಪ್ರೀಮಿಯಂ ವೆಹಿಕಲ್ ಇಂದ ಒಂದು ನಾರ್ಮಲ್ ವೆಹಿಕಲ್ ವರೆಗೂ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ಶೋರೂಮ್ ಇದು. ನೋಡಿ ಇನ್ನೊಂದು i10 ಗ್ರ್ಯಾಂಡ್ ನಿಯೋಸ್ ಇದೆ. ಇದು ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಸರ್ ಇದರ ಪ್ರೈಸ್ ಮತ್ತೆ ಡೀಟೇಲ್ಸ್ ಏನಿದೆ ಸರ್? ಸೊ ಗ್ರ್ಯಾಂಡ್ i10 ನಿಯೋಸ್ 2020 ಮಾಡೆಲ್ ಸ್ಪೋರ್ಟ್ಸ್ ವೇರಿಯಂಟ್. 2020 ಮಾಡೆಲ್ ಸ್ಪೋರ್ಟ್ಸ್ ವೇರಿಯಂಟ್ ಇದು. ಸಿಂಗಲ್ ಓನರ್, ಪೆಟ್ರೋಲ್ 49,000. 49,000 ಡ್ರಿವನ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಇರುವಂತ ವೆಹಿಕಲ್, ಸಿಂಗಲ್ ಓನರ್. ಬರೀ 5,65,000. 5,65,000 ಆಸ್ಕಿಂಗ್ ಪ್ರೈಸ್ ಇದೆ ವೀಕ್ಷಕರೇ. ಆನ್ ಟೇಬಲ್ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೀವು ಬಂದು ಒಂದ್ಸತಿ ವೆಹಿಕಲ್ ನೋಡಿ ಆನ್ ಟೇಬಲ್ ಮೇಲೆ ಕೂತ್ಕೊಂಡ್ರೆ 100% ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ನೋಡಿ ಇದು ಯಾವ ವೆಹಿಕಲ್ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ರೇಂಜ್ ರೋವರ್ ಗಾಡಿ ನೋಡ್ತಾ ಇರ್ಬೋದು. ತುಂಬಾ ಪ್ರೀಮಿಯಂ ಆಗಿರೋ ಒಂದು ವೆಹಿಕಲ್. ಸರ್ ಇದರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ ಸರ್? ರೇಂಜ್ ರೋವರ್ ಇವೋಕ್ ಇದು 2014 ಮಾಡೆಲ್, 2014ನೇ ಮಾಡಲ್. ಸೆಕೆಂಡ್ ಓನರ್, ಡೀಸೆಲ್. ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ವೆಹಿಕಲ್. 79,000 ಓಡಿದೆ. 79,000 ಡ್ರಿವನ್ ಆಗಿರೋಂತ ವೆಹಿಕಲ್. ಸರ್ ಇದ್ರದ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? 1985. 19,85,000. ನೀವು ಆನ್ ಟೇಬಲ್ ಕುತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಆಗುತ್ತೆ. ಅಣ್ಣ ಬೊಲೆರೋದ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಮಹೇಂದ್ರ ಬೊಲೆರೋ B6 2022 ಮಾಡಲ್. 2022 ಮಾಡಲ್. ಸಿಂಗಲ್ ಓನರ್, ಡೀಸೆಲ್, 49,000 ಓಡಿದೆ. ಸಿಂಗಲ್ ಓನರ್, ಡೀಸೆಲ್, 49,000 ಡ್ರಿವನ್ ಆಗಿದೆ. ಅಣ್ಣ ಆಸ್ಕಿಂಗ್ ಪ್ರೈಸ್ ಏನಿದೆ ಇದ್ರದ್ದು? 8,65,000. 8,65,000 ಕೇಳ್ತಾ ಇದ್ದಾರೆ. ಆನ್ ಟೇಬಲ್ ಕುತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ 100% ಆಗುತ್ತೆ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಮಾರುತಿ ಸುಜುಕಿ ಎ ಸ್ಟಾರ್ 2013 VXI. ಮಾರುತಿ ಸುಜುಕಿ ಎ ಸ್ಟಾರ್ 2013 VXI ಆಟೋಮೆಟಿಕ್ ವೆಹಿಕಲ್ ಇದು. ಸಿಂಗಲ್ ಸೆಕೆಂಡ್ ಓನರ್, ಎರಡನೇ ಓನರ್ ಆಗಿದೆ. ಪೆಟ್ರೋಲ್ 49,000 ಓಡಿದೆ. 49,000 ಡ್ರಿವನ್ ಆಗಿರುವಂತ ವೆಹಿಕಲ್. ಇದ್ರದ್ದು ಆಸ್ಕಿಂಗ್ ಪ್ರೈಸ್ 3,25,000. ಒಂದು ರೆಡ್ ಕಲರ್ ಅಲ್ಲಿ ಬ್ಯೂಟಿಫುಲ್ ಸ್ವಿಫ್ಟ್ ಇದೆ. ಅಣ್ಣ ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಮಾರುತಿ ಸುಜುಕಿ ಶಿಫ್ಟ್ VXI 2012 ಮಾಡಲ್. VXI 2012 ಮಾಡಲ್. ಪೆಟ್ರೋಲ್, ಥರ್ಡ್ ಓನರ್. ಇದು ಥರ್ಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್. 79,000 ಓಡಿದೆ. 79,000 ಡ್ರಿವನ್ ಆಗಿರೋಂತ ವೆಹಿಕಲ್. ಬರೀ 345. 3,45,000 ಕೇಳ್ತಾ ಇದ್ದಾರೆ. ಆಸ್ಕಿಂಗ್ ಪ್ರೈಸ್ 3,45,000 ಇದೆ. ನೀವು ಆನ್ ಟೇಬಲ್ ಕೂತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದ್ರದ್ದು ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸೊ ಹುಂಡೈ ಗೆಟ್ಸ್ ಅಂತ. ಹುಂಡೈ ಗೆಟ್ಸ್ 2009 ಮಾಡಲ್. 2009ನೇ ಮಾಡಲ್. ಸಿಂಗಲ್ ಓನರ್, ಡೀಸೆಲ್. ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್. 79,000 ಓಡಿದೆ. 79,000 ಡ್ರಿವನ್ ಆಗಿರುವಂತ ವೆಹಿಕಲ್ ಇದು. ಬರೀ 2.75. 2,75,000 ಕೇಳ್ತಾ ಇದ್ದಾರೆ. 2,75,000 ಆನ್ ಟೇಬಲ್ ಕೂತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ತುಂಬಾ ಪ್ರೀಮಿಯಂ ಆಗಿರೋ BMW ನೋಡ್ತಾ ಇರ್ಬೋದು ನೀವು. ತುಂಬಾ ಸಖತ್ತಾಗಿದೆ. ಸೂಪರ್ ಆಗಿರುವಂತ ಗಾಡಿ ಇದು. ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? BMW 3 Series 2011 ಮಾಡಲ್. 2011 ಮಾಡಲ್ 3 Series ಇದು. ಆಟೋಮೆಟಿಕ್, ಡೀಸೆಲ್. ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್. ಸೆಕೆಂಡ್ ಓನರ್, 96,000 ಓಡಿದೆ. ಸೆಕೆಂಡ್ ಓನರ್ ಆಗಿರುವಂತ ವೆಹಿಕಲ್ ಇದು. 96,000 ಡ್ರಿವನ್ ಆಗಿದೆ. ಆಸ್ಕಿಂಗ್ ಪ್ರೈಸ್ 8,50,000. ಇದರದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 8,50,000. ಸ್ಲೈಟ್ಲಿ ನೆಗೋಷಿಯಬಲ್. ನೀವು ನೋಡ್ತಾ ಇರ್ಬೋದು. ವಿತ್ ಸನ್ ರೂಫ್ ಇರುವಂತ ವೆಹಿಕಲ್ ಇದು. ನೋಡಿ ಒಂದು ಹುಂಡೈ i20 ಇದೆ. ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಏನಾಗುತ್ತೆ? ಹುಂಡೈ i20 ಆಸ್ಟಾ ಆಪ್ಷನಲ್ ಗಾಡಿ ಇದು. ಡೀಸೆಲ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿರುವಂತ ವೆಹಿಕಲ್, ಡೀಸೆಲ್ ವೇರಿಯಂಟ್. 59,000 ಓಡಿದೆ ಅಷ್ಟೇ. 59,000 ಡ್ರಿವನ್ ಆಗಿದೆ. 5,70,000. 5,70,000 ಆಸ್ಕಿಂಗ್ ಪ್ರೈಸ್ ಇದೆ. ಆನ್ ಟೇಬಲ್ ಕೂತ್ಕೊಂಡ್ರೆ 100% ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಗಾಡಿ ನೋಡ್ತಾ ಇರ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ. ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತ ಗಾಡಿ ಇದು. ಒಂದೇ ಅಂತಲ್ಲ, ಎಲ್ಲಾ ವೆಹಿಕಲ್ನು ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.